ಸರ್, ಜಿಲ್ಲೆಯಲ್ಲಿ 60 ಮೈಕ್ರೋ ಫೈನಾನ್ಸ್ ನಡೀತಾ ಇದೆ, ಅದರಲ್ಲಿ 16 ಮಾತ್ರ ಲೀಗಲ್ ನಡೀತಾ ಇದೆ, ಇನ್ನು ಮಿಕ್ಕಿದ್ದು ಇಲೀಗಲ್ ಅಂತ ಹೇಳ್ತಾ ಇದ್ದಾರೆ ಸರ್. ಅದನ್ನ ಡಿಸ್ಪ್ಲೇ ಮಾಡಿದ್ರೆ ಲಕ್ಷಾಂತರ ಜನ ಜಿಲ್ಲೆಯಲ್ಲಿ ತುಂಬ ಅನುಕೂಲ ಆಯ್ತದೆ ಸರ್, ಬದುಕೋತಾರೆ ಅವರು. ಹಲೋ ಕುಮಾರ್, ನಾನು ಬಂದಿದ್ದೀನಿ ಮಳವಳ್ಳಿಗೆ, ಅವ್ರ ಮನೇಲಿ ಬಂದಿದ್ದೇನೆ. ಅವ್ನು ಬಂದಿದ್ದಾನೆ, ತಹಸೀಲ್ದಾರ್ ಬಂದಿದ್ದಾನೆ. ಭಾಳ ಅಧಿಕಾರಿಗಳೆಲ್ಲ ಭಾಳ ವರ್ಷಾಗಿ ನಡ್ಕೊಂಡಿದ್ದಾರೆ ಪೊಲೀಸರು. ನೀವು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕಪ್ಪ. ಕೋರ್ಟ್ ಆರ್ಡರ್ ಇದೆ, ಸರಿ, ಕೋರ್ಟ್ ಆರ್ಡರ್ ತಗೊಂಡ್ಬರಲಿ. ಸಂಜೆ 6 ಗಂಟೆವರೆಗೂ ಟೈಮ್ ಇರ್ತೈತೆ. ಇವ್ರು ಬಂದಿರೋದು 11 ಗಂಟೆಗೆ. ಮಗುಗೆ ಹಾಲು ಕೂರಿಸ್ತೀನಿ ಅಂತ ಅಂದ್ಬಿಟ್ಟಿಲ್ಲ. ಆಮೇಲೆ ಒಳಗಡೆ ಕೋಳಿ ಇತ್ತಂತೆ, ಒಂದು 10-12 ಕೋಳಿಗಳು, ಅದನ್ನು ಸೇರಿ ಬೀಗ ಹಾಕೊಂಡು ಹೊಟ್ಟವ್ರು. ಅದು ಎಲ್ಲ ಸತ್ತೋಗ್ಬಿಟ್ಟಿದೆ, ಅದು ಸತ್ತೋಗ್ಬಿಟ್ಟಿದೆ ಅಲ್ಲ. ಅವರು ಪೊಲೀಸವರೇ ಇವ್ರಿಗಿಂತ ಜಾಸ್ತಿ, ಆ ಫೈನಾನ್ಸ್ ಅವ್ರಿಗಿಂತ ಜಾಸ್ತಿ ಪೊಲೀಸವರೇ ದೊಡ್ಡದೇನೆ ಹೇಳೋದು ಆಚೆ ಹಾಕಿದ್ದಾರೆ. ಅಲ್ಲಪ್ಪ, ಒಂದು 3 ಅವರ್ ಟೈಮ್ ಕೊಟ್ಟಿದ್ರೆ 3 ಅವರಲ್ಲಿ ಅವ್ರು ಆಚೆ ತಗೊಂಡು ಹೋಗ್ತಾ ಇದ್ರಲ್ಲ, ಬಟ್ಟೆ ಬರೆ ಕೋಳಿಗಳನ್ನೆಲ್ಲ ಆಚೆನೇ ಮಾಡ್ತಾರೆ. ಆ ಹೆಣ್ಮಗಳು ಸತ್ತಿರೋದು ಆಚೆ ಕಡೆ ಕೂತ್ಕೊಂಡೆ ಸತ್ತಿರೋದು, ಮಾತ್ರೆ ವಿಷ ಸೇರಿಸಿ. ನೀವು ಬಂದಿದ್ರಾ? ಇಲ್ಲಪ್ಪ, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಯಾವನ ಪೊಲೀಸರು ಬಂದಿರೋ ಅವ್ನು ಸಸ್ಪೆಂಡ್ ಮಾಡಿಸಿ. ಹಾಂ ಆಯ್ತಮ್ಮ, ನಾನು ಎಲ್ಲರ ಮುಂದೆನೇ ಇದ್ದೀನಿ ಇಲ್ಲಿ. ಎಲ್ಲ ಅವ್ರ ಮನೆಯವರು ಎಲ್ಲರೂ ಇಲ್ಲೇ ಕೂತಿದ್ದಾರೆ. ಅವ್ರಿಗೆ 2 ಹೆಣ್ಮಕ್ಳು, ಇನ್ನೊಬ್ಬಳಿಗೂ 2 ಹೆಣ್ಮಕ್ಳು, ಇಬ್ಬರಿಗೂ, ಎಲ್ಲರೂ ಮನೆಗಿರೋರಿಗೆಲ್ಲ ಆಸ್ಮಾ, ಅವನಿಗೆ ಗ್ಯಾಂಗ್ರೀನು, ಅವ್ರು ಡೆತ್ ಆಗಿದೆ. ಇದನ್ನು ಕೇಳಿ ಅವನೂ ಡೆತ್ ಮಾಡಿ ಸತ್ತೋಗಿದ್ದಾನೆ. ಹಿಂಗಾದ್ರೆ ನೀವು ಒಂದು ಮೆಸೇಜ್ ಹೋಗ್ಬೇಕಲ್ಲಪ್ಪ. ಈಗ ನಿಮ್ಗೆ 60 ಮೇಲೆ ಇದೆಯಲ್ಲ ಮೈಕ್ರೋ ಫೈನಾನ್ಸ್ ನಿಮ್ಮಲ್ಲಿ, ಎಷ್ಟಿದೆಯಪ್ಪ? 30 ಇದೆ. ಆಥರೈಸ್ ಎಷ್ಟು, ಅನ್ಆಥರೈಸ್ ಎಷ್ಟು? 18 ಇದೆ ಆಥರೈಸ್. ಅವಳು ಯಾರೋ ಒಬ್ಳು ಬಂದು ಗಲಾಟೆ ಮಾಡಿ ಇಲ್ಲೇ ಮಾನ ತೆಗೆದ್ಬಿಟ್ಟು ಹೊಟ್ಟೋದು ಬಂತಲ್ಲ ಯಾರು? ನಿಮ್ಮ SP ಹೇಳ್ದ. ಅದು ಹೇಳಿದ್ರು ನಮ್ಮ SP ಅವರು, ಬೆಳಗ್ಗೆ ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು. ಸೊ ನನಗೆ ಹೇಳೋದು, ಈ ಒಂದು ಕೋರ್ಟ್ ಆರ್ಡರ್ ಇದೆ, ನಾನು ಒಪ್ಕೊತೀನಿ. ಆ ಕೋರ್ಟ್ ಆರ್ಡರ್ ಇದ್ದನ್ನು ಮಾನವೀಯತೆ ಕೊಡಬೇಕಲ್ಲ. ಮನೆಯಿಂದ ಆಚೆ ಅವ್ರು ಏನೇನಿದೆ, ಕೋಳಿ ಎಲ್ಲ ಇತ್ತು, ಕೋಳಿ ಸತ್ತೋದೆಲ್ಲ. ಈಗ ಮಗು ಯಾರನ್ನ ಇದ್ಬಿಟ್ಟು ಸತ್ತೋಗಿದ್ರೆ ನಿಮ್ಮ ಕತೆ ಏನಾಗಿರೋದು? ಮಾಡಿ ಸಸ್ಪೆಂಡ್ ಮಾಡಿ, ಟೈಮ್ ಇದೆಯಲ್ಲ. ಪೊಲೀಸ್ ಯಾಕೆ ಅವ್ರು ಬಂದಿದ್ದಾರೆ, ಅಮೀನ್ ಬಂದಿರ್ತಾನೆ, ಅಮೀನ್ ಕೆಲಸ ಮಾಡಲಿ. ಪೊಲೀಸರೇನು ಪ್ರೊಟೆಕ್ಷನ್ ಕೊಡೋದಷ್ಟೇ ನಿಮ್ಮದು. ಯಾರಿಗೆ? ಆ ಬಂದಿಂತ ಅಮೀನ್ಗೆ, ಲಾಯರ್ಗೆ ಪ್ರೊಟೆಕ್ಷನ್ ಕೊಡೋದಷ್ಟೇ. ಅದು ಬಿಟ್ಟರೆ ಪೊಲೀಸವರು ಬಂದು ಒಳಗಡೆ, 2 ಲೇಡಿ ಪೊಲೀಸರು ಬಂದ್ಬಿಟ್ಟು ಒಳಗಡೆ ಎಲ್ಲ ಎಳೆದಾಡಿ, ಅವೇನೋ ಆ ಅಮ್ಮ ಇನ್ನೊಬ್ಳು ನೇಣು ಹಾಕೋಣಕ್ಕೆ ಹೋಗಿದ್ದಂತೆ, ಸೀರೆ ತಗೊಂಡು ಅದೆಲ್ಲ ಕಿತ್ಕೊಂಡು ಎಲ್ಲ ಆಚೆ ಹಾಕಿದ್ದಾರೆ. ಈಗ ಪೊಲೀಸವ್ರ ಕೆಲಸ ಅದ. ಈಗ ಪೊಲೀಸವ್ರಿಗೆ ನಿಮ್ಗೇನು ಅವ್ರು ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದಾರಪ್ಪ, ಉಸುಲಿ ಮಾಡಿಕೊಡು ಅಂತ ಹೇಳಿದಾರ ನಿಮಗೆ. ಮತ್ತೆ ಸಸ್ಪೆಂಡ್ ಮಾಡಪ್ಪ ಅವ್ರನ್ನೆಲ್ಲ. ಒಂದು ಮೆಸೇಜ್, ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಿ, ಹಿಂಗೆ ಇಂಥ DC ಹಿಂಗೆ ಮಾಡಿದ್ರು ಅಂತ ಮೆಸೇಜ್ ಹೋಗ್ಲಿ ಅವ್ರಿಗೆ. ಅವ್ರ ಕರ್ತವ್ಯ ಏನು ಅಂತ ನೀವು ಫಸ್ಟ್ ನೀವು ನೋಡಿ. ಲಾ ಪ್ರಕಾರ ಅವ್ರು ಆಚೆ ನಿಂತ್ಕೊಂಡು ಪ್ರೊಟೆಕ್ಷನ್ ಕೊಡ್ಬೇಕು. ಅವ್ನಿಗೆ ಯಾರನ್ನು ಹೊಡಿಯಕ್ಕೆ ಬಂದರೆ ಏನಷ್ಟೇ. ಇವರೇ ಬಂದ್ಬಿಟ್ಟು ಎಲ್ಲ ಆಚೆ ಹಾಕಿ ನಾವು ಅರ್ಜೆಂಟ್ ಹೋಗ್ಬೇಕಂದ್ರೆ, ಇವ್ನಿಗೆ ಅರ್ಜೆಂಟ್ ಇದ್ದರೆ ಇವರೆಲ್ಲ ಕಾನೂನು ಬಿಟ್ಟು ಮಾಡ್ಬೇಕು. ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಅವ್ರ ಮೇಲಂತೂ ಕ್ರಮ ಆಗಬೇಕು. ನಾನು ಇವಾಗ ಹೇಳ್ತೀನಿ, ಮತ್ತು ನಿಮ್ಮ ಇವ್ರಿಗೂ ಹೇಳ್ತೀನಿ, ಮಾತಾಡಿ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ಆಗಲಿ. ಅವನದೇನು ಡ್ಯೂಟಿ ಮಾಡಲಿ. ಡ್ಯೂಟಿ ಬಿಟ್ಟು ಮಾಡಿರೋದು ಹೇಳಿಕೆ ತೊಗೊಳ್ಳಿ. ಇವ್ರ ಹತ್ರ ಎಲ್ಲ ಬಂದು ಕೊಡ್ತಾರೆ ಇವ್ರು ಹೇಳಿಕೆ. ಓಕೆ, ಆಯ್ತು, ಮಾತಾಡಿ ನಮ್ಮ DC-ಗೆ, ಪೊಲೀಸರು. ಕೋರ್ಟ್ ಆರ್ಡರ್ ಆಗಿರೋದು ಆಗಸ್ಟ್ ತಿಂಗಳಲ್ಲೇ ಮಾಡಿಬಿಟ್ಟಿದೆ ಸರ್. ಆರ್ಡರ್ ಆದ್ಮೇಲೆ ಕಟ್ಟಿ ಅಂತ ಅವರು ನೋಟಿಸ್ ಮಾಡಿದ್ದಾರೆ. ಅಕ್ಟೋಬರ್ ಅದನ್ನ ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಸರ್. ನೋಟಿಸ್ ಆಗಸ್ಟಲ್ಲೇ ಆರ್ಡರ್ ಆಗಿದೆ. ಅಲ್ಲಿ ಕಟ್ಟಿದ್ದೀರಾ ನೀವು? ಅಕ್ಟೋಬರ್ವರೆಗೂ ಕಟ್ಟಿದ್ದಾರೆ. ಇನ್ನು 3 EMI ಪೆಂಡಿಂಗ್ ಇತ್ತು ಅಂತ ಅಂದ್ಬಿಟ್ಟು ಏಕಾಏಕಿ ಬಂದು ಆ ಆರ್ಡರ್ನ ಇಟ್ಕೊಂಡು ಮಾಡಿ